ವೈದ್ಯರ ಎಡಪಟ್ಟಿಗೆ ರೋಗಿಯೊಬ್ಬರು ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಿ ರಾತ್ರೋರಾತ್ರಿ ರೋಗಿಯ ಸಂಬಂಧಿಕರು ಮತ್ತು ಸಾರ್ವಜನಿಕರು ಆಸ್ಪತ್ರೆಯ ಮುಂದೆ ಜಮಾಯಿಸಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ವೈದ್ಯರ ಎಡವಟ್ಟಿಗೆ ರೋಗಿಯೊಬ್ಬರು ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಿ ರಾತ್ರೋರಾತ್ರಿ ರೋಗಿಯ ಸಂಬಂಧಿಕರು ಮತ್ತು ಸಾರ್ವಜನಿಕರು ಆಸ್ಪತ್ರೆಯ ಮುಂದೆ ಜಮಾಯಿಸಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಬಂಟ್ವಾಳ ತಾಲೂಕಿನ ಕಕ್ಕೆಪದವಿನ ಪಿಲಿಬೈಲ್ ನಿವಾಸಿ ಕೃಷ್ಣಪ್ಪ ಗೌಡ ಎಂಬವರು ಜ್ವರದ ಕಾರಣ ಪುತ್ತೂರಿನ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಬಗ್ಗೆ ಪರೀಕ್ಷಿಸಿದ ವೈದ್ಯರು ನಾಲಿಗೆಯ ಕೆಳಭಾಗದಲ್ಲಿ ಗೆಡ್ಡೆಯ ಬಗ್ಗೆ ಸೂಚನೆ ನೀಡಿದ್ರು. ಬಳಿಕ ಗೆಡ್ಡೆಯನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆಯಬೇಕೆಂದು ವೈದ್ಯರು ಕೃಷ್ಣಪ್ಪ ಮನೆಯವರಿಗೆ ಸೂಚಿಸಿದರು. ಶಸ್ತ್ರಚಿಕಿತ್ಸೆ ಮಾಡಲು ಮೃತರ ಹೆಂಡತಿ ಸರೋಜಿನಿ ಮತ್ತು ಅತ್ತಿಗೆಯ ಮೂಲಕ ಸಹಿ ಹಾಕಿಸಿಕೊಂಡ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು. ಶಸ್ತ್ರಚಿಕಿತ್ಸೆಯ ಬಳಿಕ ಕೃಷ್ಣಪ್ಪ ಗೌಡರು ಸಾವನ್ನಪ್ಪಿದ್ದಾರೆ. ಇದರ ವಿರುದ್ಧ ರೊಚ್ಚಿಗೆದ್ದ ಸಂಬಂಧಿಕರು ಮತ್ತು ಸಾರ್ವಜನಿಕರು ಆಸ್ಪತ್ರೆಯ ಮುಂಭಾಗದಲ್ಲಿ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ನೆರೆಕಡೆಯ ಕೃಷ್ಣಪ್ಪ ಗೌಡರು ನಿನ್ನೆ ಅಸೌಖ್ಯದ ಕಾರಣ ಇಲ್ಲಿ ಪುತ್ತೂರಿನ ಧನ್ವಂತರಿ ಆಸ್ಪತ್ರೆಗೆ ಬಂದಿದ್ದರು. ಬರುವಾಗ ಅವರಿಗೆ ಸ್ವಲ್ಪ ಜ್ವರ ಬರ್ತದೆ ಅಂತ ಹೇಳ್ತಿದ್ರು ಅಷ್ಟೇ, ಮತ್ತು ಸ್ವಲ್ಪ ಅವರು ವೀಕ್ನೆಸ್ ಆಗಿದ್ದರು. ಅದಕ್ಕೋಸ್ಕರ ಇಲ್ಲಿ ಬಂದು ಈ ಆಸ್ಪತ್ರೆಯಲ್ಲಿ ಧನ್ವಂತರಿ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ನಿನ್ನೆ ಸಂಜೆ ಒಂದು 5 ಗಂಟೆ ಸಮಯ ಇಲ್ಲಿ ದಾಖಲಾಗಿದ್ದರು. ಅಂಥ ಸಂದರ್ಭದಲ್ಲಿ ದಾಖಲಾಗಿರುವಾಗ ವೈದ್ಯರು ಹೇಳ್ತಾರೆ, ನಿಮಗೆ ಒಂದು ಕುತ್ತಿಗೆಯ ಭಾಗದಲ್ಲಿ ಸ್ವಲ್ಪ ಚಿಕ್ಕ ಒಂದು ನೆಲ್ಲಿಕಾಯಿ ದೊಡ್ಡದು ಒಂದು ಗಡ್ಡೆ ಇದೆ, ಅದನ್ನು ತೆಗೆದು ನಾವು ಬೇರೆ ಕಡೆ ಪರೀಕ್ಷೆಗೆ ಕಳಿಸ್ತೇವೆ, ನಂತರ ವರದಿ ಬಂದ ನಂತರ ನಾವು ಮುಂದಿನ ಕ್ರಮ ತಗೊಳ್ತೇವೆ ಅಂತ ಅವ್ರು ಹೇಳ್ತಾರೆ. ಆ ಒಂದು ಏನು ಅವರು ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಆನಂತರ ಅವರಿಗೆ ಸಡನ್ನಾಗಿ ಅವರಿಗೆ ಮೂರ್ಛೆ ಹೋಗ್ತಾರೆ. ಆನಂತರ ಅವರು ಮೃತಪಟ್ಟಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಇಂಥ ಘಟನೆ ಇದಕ್ಕೆ ಒಂದು 3-4 ಆಗಿದೆ ಅಂತ ನಮಗೆ ಬೇರೆಯವರು ಕೂಡ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಒಂದು ಏನು ವೈದ್ಯರ ಒಂದು ನಿರ್ಲಕ್ಷ್ಯದಿಂದಾಗಿ ಅವರು ಮೃತಪಟ್ಟಿದ್ದಾರಂತೆ ನಮಗೆ ಬಹಳ ಸಂಶಯ ಇದೆ. ಮತ್ತು ಏನು ಅವರ ಜೊತೆಯಲ್ಲಿದ್ದರು, ಅವರ ತಮ್ಮಂದರು, ಅವರ ಪತ್ನಿಯೆಲ್ಲ ಅವರು ಕೂಡ ಹೇಳ್ತಾ ಇದ್ದಾರೆ, ವೈದ್ಯರು ಸರಿಯಾಗಿ ಸ್ಪಂದಿಸಲಿಲ್ಲ, ಅವರು ಸರಿಯಾಗಿ ನಮ್ಮ ರೋಗಿಗೆ ಸರಿಯಾಗಿ ಅವರು ಚಿಕಿತ್ಸೆ ನೀಡಲಿಲ್ಲ ಅಂತ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಅವರು ಹೇಳ್ತಾ ಇರೋದೇನಂತ ಹೇಳಿದರೆ, ಈ ಒಂದು ಆಸ್ಪತ್ರೆಯ ಯಾರು ವೈದ್ಯರಿದ್ದಾರೆ ಮತ್ತು ಆಸ್ಪತ್ರೆ ಯಾರು ಮಾಲೀಕರಿದ್ದಾರೆ ಅವರ ಮೇಲೆ ಕೂಡಲೇ ಒಂದು ಕ್ರಮ ತಗೊಳ್ಬೇಕು, ಕಾನೂನು ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ನಾವು ಪುತ್ತೂರು ನಗರ ಒಂದು ಪೊಲೀಸ್ ಸ್ಟೇಷನ್ಗೆ ನಾವು ದೂರು ಕೂಡ ನಾವು ಕೊಟ್ಟಿದ್ದೇವೆ, ಊರವರೆಲ್ಲ ಸೇರಿಕೊಂಡು. ಹಾಗಾಗಿ ಕೂಡಲೇ ಒಂದು ಕಾನೂನು ಕ್ರಮ ತಗೊಂಡು ಮುಂದೆ ಕೂಡ ಒಂದು ಏನು ಬಡಪಾಯಿಗಳ ಒಂದು ಜೀವ ತೆಗೆಯುವಂಥ ಕೆಲಸ ಇವರು ಮಾಡಬಾರ್ದು ಅಂತ ಹೇಳಿ ನಾವು ಎಲ್ಲರ ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜಿಲ್ಲಾ ವೈದ್ಯಾಧಿಕಾರಿ ಗಮನಕ್ಕೂ ಕೂಡ ಈ ವಿಚಾರವನ್ನು ತರ್ತೇವೆ. ಅವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮುಂದೆ ಯಾರಿಗೂ ಕೂಡ ಇಂಥ ತೊಂದರೆ ಆಗಬಾರ್ದು, ಬಡವರ ಜೀವ ತೆಗೆಯುವಂಥ ಕೆಲಸವನ್ನು ಈ ಆಸ್ಪತ್ರೆಯಲ್ಲಿ ಮಾಡಬಾರ್ದು ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ನಿನ್ನೆ ಸಾಯಂಕಾಲದಲ್ಲಿ ಧನ್ವಂತರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ, ಪುತ್ತೂರು ಧನ್ವಂತರಿ ಆಸ್ಪತ್ರೆ ಅಡ್ಮಿಟ್ ಆಗ ಅಣ್ಣನಿಗೆ ರಕ್ತ ಕಮ್ಮಿ ಉಂಟು ಅಂತ ಅಡ್ಮಿಟ್ ಮಾಡಿ ನಿನ್ನೆ ಸಾಯಂಕಾಲ 1 ಬಾಟ್ಲಿ ರಕ್ತ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 1 ಬಾಟ್ಲಿ ರಕ್ತ ಕೊಟ್ಟಿದ್ದಾರೆ. ಸಾಯಂಕಾಲ ಆಗುವಾಗ ಆಪರೇಷನ್ ಆಗಬೇಕಂತ ಸಾಯಂಕಾಲ ನನ್ನನ್ನು ಬಿಟ್ಟಾಗಿದ್ದೇನೆ. ಜೊತೆ ಸೂಕ್ತವಾಗಿ ಪರಿಹಾರ ಬೇಕು. ಯಾವ ಕಾರಣಕ್ಕೆ ಕಾರಣಕ್ಕೆ ಅಂದರೆ ಅಡ್ಮಿಟ್ ಮಾಡಿದ್ದು ರಕ್ತ ಕಮ್ಮಿ ಉಂಟು ಅಂತ ಅಡ್ಮಿಟ್ ಮಾಡಿದ್ದು, ರಕ್ತ ಕಮ್ಮಿ ಉಂಟು. ಮತ್ತು ಅವರು ನಮಗೆ ಹೇಳದೆ ಆಪರೇಷನ್ ಎಲ್ಲ ಮಾಡಿದ್ದಾರೆ. ಏನು ಕರೆಕ್ಟಾಗಿ ಕೇಳದೆ ಅವರು ಆಪರೇಷನ್ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ ಅಂತಂದರೆ ನಮಗೆ ಗೊತ್ತಿಲ್ಲ. ಡಾಕ್ಟ್ರು ಅವರು ಸೈನ್ ಮಾಡಲಿಕ್ಕೆ ಹೇಳ್ತಾರೆ, ನಮಗೆ ಓದಲಿಕ್ಕೆ ಬರಲ್ಲ, ಅದಕ್ಕೆ ನಾವು ಸೈನ್ ಮಾಡ್ತೇವೆ ಅಷ್ಟೇ. ಏನಕ್ಕೆ ಅವರು ಇದು ಮಾಡಿದ್ದಾರೆ ಅಂತ ಬೇಕು. ವೈದ್ಯರ ಎಡವಟ್ಟಿನಿಂದಲೇ ವ್ಯಕ್ತಿ ಮೃತಪಟ್ಟಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.